ತುಂಬಾ ರುಚಿಕರವಾದ ಹೋಟೆಲ್ ಸ್ಟೈಲ್ ಸಮೋಸ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಟೀ ಸ್ಪೂನ್ ಉಪ್ಪು ಹಾಗೆ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಯಾವುದೇ ಥರದ ನೀರನ್ನು ಮಿಕ್ಸ್ ಮಾಡಿಕೊಳ್ಳದೆ ನೀಟಾಗಿ ಕಲಿಸ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳಿ. ತುಂಬಾ ಗಟ್ಟಿ ಬೇಡ, ತುಂಬ ಸ್ಮೂತಾಗೂ ಕಲಿಸ್ಕೊಬೇಡಿ, ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ. ನೆಕ್ಸ್ಟು ಚಪಾತಿ ಉಳ್ಳೆಗಳನ್ನು ತಗೊಂಡು ನೀಟಾಗಿ ಚಪಾತಿಯ ಆಕಾರದಲ್ಲಿ ಅದನ್ನು ಲಟ್ಟಿಸ್ಕೊಳ್ಳಿ. ಹೀಗೆ ಹಿಟ್ಟಿನ ಎಲ್ಲ ಉಳ್ಳೆಗಳನ್ನು ಚಪಾತಿ ಆಕಾರದಲ್ಲಿ ಲಟ್ಟಿಸ್ಕೊಂಡು ಹಂಚೊಳಗೆ ಅರ್ಧಂಬರ್ಧ ಬೇಯಿಸ್ಕೊಳ್ಳಿ. ಅರ್ಧಂಬರ್ಧ ಬೇಯಿಸ್ಕೊಳ್ಳೋದಂದರೆ ತುಂಬಾ ಅಲ್ಲ, ಹೊತ್ತಿಸ್ಕೊಳ್ಳೋಕ್ಕೆಲ್ಲ ಹೋಗಲೇಬೇಡಿ. ಸ್ವಲ್ಪ ಬಿಸಿ ಆಗುವ ಮಟ್ಟಿಗೆ ಅದನ್ನು ನೀಟಾಗಿ ಬೇಯಿಸ್ಕೊಂಡು ಈಗ ಎಲ್ಲ ಶೀಟ್ಗಳನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಎಲ್ಲ ಶೀಟ್ಗಳನ್ನ ಒಟ್ಟಿಗೆ ಇಟ್ಕೊಂಡು ಎಲ್ಲ ಸೈಡನ್ನು ಕಟ್ ಮಾಡ್ಕೊತಿದ್ದೀನಿ. ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು, ಈಗ ಸಮೋಸ ಮಾಡೋಕ್ಕೆ ಶೀಟ್ಗಳು ರೆಡಿ ಆಗಿದೆ. ಈಗ ಉಳಿದಿರೋ ಈ ಚಪಾತಿಗಳನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ಕೊನೆಗೆ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಚಿಪ್ಸ್ ರೀತಿಯಲ್ಲೂ ತಿನ್ಬೋದು. ಈಗ ಕಟ್ ಮಾಡ್ಕೊಂಡಿರೋ ಸ್ಕ್ವೇರ್ ಶೇಪಿನ ಶೀಟ್ಗಳಲ್ಲಿ ಮತ್ತೆ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಈಗ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಕನ್ವರ್ಟ್ ಆಗಿದೆ. ನೀವು ನೋಡ್ತಿರ್ಬೋದು, ಈಗ ಸಂಪೂರ್ಣವಾಗಿ ಸಮೋಸ ಮಾಡೋಕ್ಕೆ ಬೇಕಾಗಿರೋ ಶೀಟ್ಗಳು ರೆಡಿಯಾಗಿದೆ. ಒಂದು ಬೌಲ್ಗೆ 2 ಟೀ ಸ್ಪೂನ್ ಆಗುವಷ್ಟು ಮೈದಾನ ಹಾಕ್ಕೊಂಡು ಯಾವುದೇ ಥರದ ಗಂಟಿಲ್ದಂಗೆ ತುಂಬಾ ಗಟ್ಟಿ ಕಲಿಸ್ಕೊಬೇಡಿ, ತುಂಬ ತೆಳ್ಳಗೂ ಕಲಿಸ್ಕೊಬೇಡಿ, ನೀಟಾಗಿ ಮೀಡಿಯಮಾಗಿ ಕಲಿಸ್ಕೊಳ್ಳಿ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸಮೋಸಗಳು ಸ್ಟಫಿಂಗ್ ಹಾಕಿದ ಮೇಲೆ ಯಾವುದೇ ಥರ ಎಣ್ಣೆ ಒಳಗೆ ಸ್ಟಫಿಂಗ್ ಹೋಗಬಾರ್ದು, ಮಸಾಲೆಗಳು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಗಮ್ ರೀತಿಯಲ್ಲಿ ಯೂಸ್ ಮಾಡ್ಕೊತೀವಿ. ನೀವು ನೋಡ್ಬೋದು, ಮುಂದೆ ನಾನು ತೋರಿಸ್ಕೊಡ್ತೀನಿ ಹೇಗೆ ಯೂಸ್ ಮಾಡೋದಂತ ಹೇಳಿ. ಈಗ ಸ್ಟಫಿಂಗಿಗೆ ಕರಿಬೇವು, 1-3 ಮೆಣಸು, ಈರುಳ್ಳಿ 1, ನೆಕ್ಸ್ಟು ಖಾರದ ಪುಡಿ, ಅರಿಶಿಣ ಪುಡಿ, ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲೆ ಪೌಡರ್ನ ಹಾಕಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1 ಬೌಲ್ ಆಗೋಷ್ಟು ಅವಲಕ್ಕಿನ ಹಾಕ್ಕೊಂಡು ಸ್ಟಫಿಂಗ್ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು, ಸ್ಟಫಿಂಗ್ ರೆಡಿಯಾಗಿದೆ. ಸಮೋಸ ಶೀಟ್ಗಳನ್ನ ತೊಗೊಂಡು ಫಸ್ಟ್ ಒಂದು ಸೈಡ್ ಟ್ರಯಾಂಗಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸೈಡ್ ಟ್ರಯಾಂಗಲ್ ಮಾಡ್ಕೊಂಡಾಗ ಮಧ್ಯದಲ್ಲಿ ಕೋನ್ ರೀತಿಯಲ್ಲಿ ಬರುತ್ತೆ. ಈಗ ಮೈದಾ ಹಿಟ್ಟಿನ ಗಮ್ನ ರೆಡಿ ಮಾಡ್ಕೊಂಡಿರೋ ಗಮ್ನ ನೀಟಾಗಿ ಅಂಟಿಸ್ಕೊಂಡು ನಂತರ ಮಧ್ಯ ಕೋನ್ ಬಂದಿರೋ ಜಾಗದಲ್ಲಿ ಸ್ಟಫಿಂಗ್ನ ತುಂಬ್ಕೊಳ್ಳಿ. ಈಗ ಉಳಿದಿರೋ ಶೀಟ್ ಮೇಲ್ಗಡೆ ಮೈದಾ ಹಿಟ್ಟಿನ ಗಮ್ನ ಹಾಕ್ಕೊಂಡು ಈ ಸಮೋಸನ ನೀಟಾಗಿ ಯಾವುದೇ ಥರ ಗ್ಯಾಪ್ ಇಲ್ದಂಗೆ ಕ್ಲೋಸ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು, ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಅಕಸ್ಮಾತಾಗಿ ಏನಾದರೂ ಎಲ್ಲಾದರೂ ಗ್ಯಾಪ್ ಉಳಿದ್ರೆ ಆ ಜಾಗದಲ್ಲಿ ಮೈದಾ ಹಿಟ್ಟಿನ ಗಮ್ನ ತುಂಬ್ಕೊಳ್ಳಿ. ನೀವು ನೋಡ್ತಿರ್ಬೋದು, ಎಲ್ಲ ಸಮೋಸಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಮಾಡ್ಕೊಂಡಿರೋ ಎಲ್ಲ ಸಮೋಸಗಳನ್ನು ಅದರೊಳಗೆ ಬಿಡ್ತಾಯಿದ್ದೀನಿ. ಈಗ ಫಸ್ಟ್ ಒಂದು ಸೈಡ್ ಅದು ಕಲರ್ ಚೇಂಜ್ ಆದ ತಕ್ಷಣ ಉಲ್ಟಾ ಮಾಡಿ ಹಾಕಿ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿ. ಕಲರ್ ಶೇಡ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು, ನೀಟಾಗಿ ಎಣ್ಣೆ ಒಳಗೆ ಯಾವುದೇ ಥರದ ಸ್ಟಫಿಂಗ್ ಹೋಗದೆ ತುಂಬಾ ಚೆನ್ನಾಗಿ ಸ್ಟಫಿಂಗ್ ಎಲ್ಲ ಒಳಗಡೆನೇ ಇದೆ, ಎಲ್ಲೂ ಮಸಾಲೆ ಹಾಳಾಗಿಲ್ಲ, ಎಣ್ಣೆ ಒಳಗೆ ಕೂಡ್ಕೊಂಡಿಲ್ಲ. ಈಗ ಕಲರ್ ಶೇಡ್ ಚೇಂಜ್ ಆಗಿದೆ. ನಾನು ಬೇರೆ ಪ್ಲೇಟ್ಗೆ ಎಲ್ಲದನ್ನು ತಕ್ಕೊಂಡು ಮತ್ತೆ ಉಳಿದಿರೋ ಎಲ್ಲ ಸಮೋಸಗಳನ್ನ ಹಾಕ್ಕೊಂಡಿದ್ದೀನಿ, ಮತ್ತು ತೆಗ್ದಿಟ್ಕೊತಿದ್ದೀನಿ. ಉಳಿದಿರೋ ಆ ಚಿಪ್ಸ್ಗಳನ್ನು ಫ್ರೈ ಮಾಡಿಕೊಂಡು ಆ ಚಿಪ್ಸ್ಗಳನ್ನ ತೆಗ್ದಿಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ತುಂಬಾ ರುಚಿಕರವಾದ ಸಮೋಸ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇದರೊಳಗಡೆ ಈರುಳ್ಳಿ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಆ ಶೀಟು ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ನಡತಿ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.